ದಕ್ಷಿಣ ಭಾರತದ ಏಕೈಕ ಹಿಲ್ ರನ್ ಮರಳಿದ ದಿವ್ಯಶ್ರೀ ನಂದಿ ಮಾನ್ಸೂನ್ ರನ್. ಬೆಂಗಳೂರಿನಲ್ಲಿ 2ನೇ ಆವೃತ್ತಿಗೆ ಅದ್ದೂರಿ ಚಾಲನೆ. ದಕ್ಷಿಣ ಭಾರತದ ಏಕೈಕ ಹಿಲ್ ರನ್ ಬೆಟ್ಟದ ಓಟ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಬಹುನಿರೀಕ್ಷಿತ ದಿವ್ಯಶ್ರೀ ನಂದಿ ಮಾನ್ಸೂನ್ ರನ್ DNMR ಕ್ರೀಡಾಕೂಟದ 2ನೇ ಆವೃತ್ತಿಯನ್ನು ಇಂದು ನಗರದಲ್ಲಿ ನಡೆದ ಅದ್ದೂರಿ ಕರ್ಟನ್ ರೈಸರ್ ಕಾರ್ಯಕ್ರಮದಲ್ಲಿ ಅನಾವರಣಗೊಳಿಸಲಾಯಿತು. ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜೆಜೆ ಆಕ್ಟಿವ್ ಹಾಗೂ ದಿವ್ಯಶ್ರೀ ಸಂಸ್ಥೆಗಳು ಜಂಟಿಯಾಗಿ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ DNMR 2026ನೇ ಆವೃತ್ತಿಯು ಆಗಸ್ಟ್ 9, 2026ರಂದು ನಿಸರ್ಗ ರಮ್ಯ ನಂದಿ ಬೆಟ್ಟದಲ್ಲಿ ಜರುಗಲಿದೆ ಎಂದು ಘೋಷಿಸಲಾಯಿತು. ಈ ಬಾರಿಯ ಕ್ರೀಡಾಕೂಟವು ಮತ್ತಷ್ಟು ಬೃಹತ್ತಾಗಿ, ಆಕರ್ಷಕವಾಗಿ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಮೂಡಿಬರಲು ವೇದಿಕೆ ಸಜ್ಜಾಗಿದೆ. ಕರ್ಟನ್ ರೈಸರ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಶ್ರೀ ನವೀನ್ ಕುಮಾರ್ ಸಿಂಗ್, ದಿವ್ಯಶ್ರೀ ನಂದಿ ಮಾನ್ಸೂನ್ ರನ್ ಕ್ರೀಡೆ, ಆರೋಗ್ಯ ಮತ್ತು ಸುಸ್ಥಿರ ಅಭ್ಯಾಸಗಳನ್ನು ಉತ್ತೇಜಿಸುವ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಉಪಕ್ರಮವು ಯುವಕರನ್ನು ಫಿಟ್ನೆಸ್ನತ್ತ ಸೆಳೆಯುವುದರ ಜೊತೆಗೆ ಬೃಹತ್ ಕಾರ್ಯಕ್ರಮಗಳನ್ನು ಪರಿಸರ ಕಾಳಜಿಯೊಂದಿಗೆ ಹೇಗೆ ಜವಾಬ್ದಾರಿಯುತವಾಗಿ ನಡೆಸಬಹುದು ಎಂಬುದಕ್ಕೆ ಅತ್ಯುತ್ತಮ ನಿದರ್ಶನವಾಗಿದೆ. ಈ ಓಟವು ಸರ್ಕಾರದ ಸಶಕ್ತ ಕರ್ನಾಟಕ ಉಪಕ್ರಮದ ಮುಂದುವರಿದ ಭಾಗವಾಗಿದ್ದು, ರಾಜ್ಯದ ಪ್ರಮುಖ ಕ್ರೀಡಾ ಹಾಗೂ ಪ್ರವಾಸೋದ್ಯಮ ಕಾರ್ಯಕ್ರಮವಾಗಿ ಹೊರಹೊಮ್ಮುವ ಸಂಪೂರ್ಣ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. 2026ರ DNMR ಆವೃತ್ತಿಯು ಕಳೆದ ವರ್ಷದಂತೆಯೇ ಹಾಫ್ ಮ್ಯಾರಥಾನ್ 21.1 ಕಿಲೋಮೀಟರ್ ಹಾಗೂ 10K, 10K, 10 ಕಿಲೋಮೀಟರ್ ಎಂಬ 2 ರೇಸ್ ವಿಭಾಗಗಳನ್ನು ಮುಂದುವರೆಸಲಿದ್ದು, ವಿಭಿನ್ನ ಸಾಮರ್ಥ್ಯದ ಓಟಗಾರರಿಗೆ ಅವಕಾಶ ಕಲ್ಪಿಸಲಿದೆ. ವಿಶೇಷವೆಂದರೆ ಈ 2 ಓಟದ ಮಾರ್ಗಗಳು ಈಗ ಪ್ರತಿಷ್ಠಿತ ವರ್ಲ್ಡ್ ಅಥ್ಲೆಟಿಕ್ಸ್ ಸಂಸ್ಥೆಯಿಂದ ಪ್ರಮಾಣೀಕರಿಸಲ್ಪಟ್ಟಿವೆ. ಸುಧಾರಿತ ಕ್ರೀಡಾ ಮೂಲಸೌಕರ್ಯ, ವಿಸ್ತೃತ ವ್ಯಾಪ್ತಿ ಹಾಗೂ ಸ್ಪರ್ಧಿಗಳ ಅನುಭವದ ಮೇಲೆ ವಿಶೇಷ ಗಮನ ಕೇಂದ್ರೀಕರಿಸುವ ಮೂಲಕ ಈ ಕಾರ್ಯಕ್ರಮವು ನಮ್ಮ ಭಾಗದ ಎಂಡ್ಯೂರೆನ್ಸ್ ಕ್ರೀಡೆಗಳಲ್ಲಿ ಹೊಸ ಮೈಲಿಗಲ್ಲು ಸೃಷ್ಟಿಸಲು ಸಜ್ಜಾಗಿದೆ. ಎಲ್ಲರಿಗೂ ನಮಸ್ಕಾರ. ಹೋದ ವರ್ಷ ನಾವು ಫಸ್ಟ್ ಎಡಿಷನ್ ನಂದಿ ಮಾನ್ಸೂನ್ ಹಿಲ್ ರನ್ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀವಿ. ದಿವ್ಯಶ್ರೀ ಆವಾಗ ಮೇನ್ ಸ್ಪಾನ್ಸರ್ ಇದ್ದರು. ಈ ವರ್ಷ ಕೂಡ ದಿವ್ಯಶ್ರೀ ಅವರು ಮೇನ್ ಸ್ಪಾನ್ಸರ್ ಇದ್ದಾರೆ. ಕರ್ನಾಟಕ ಸರ್ಕಾರದಿಂದ ಪವರ್ಡಿಂದ ನಾವು ಕೂಡ ಸ್ವಲ್ಪ ದುಡ್ಡು ಹಾಕ್ತಾಯಿದ್ದೀವಿ. ನಾವು ಬೇರೆ ಬೇರೆ ಕೆಲಸಗಳಿಗೆ, ಬೇರೆ ಬೇರೆ ಅಥ್ಲೆಟಿಕ್ ಇವೆಂಟ್ಸಿಗೆ ನಾವು ದುಡ್ಡು ಕೊಡ್ತೀವಿ. ಇದಕ್ಕೆ ಕೂಡ ನಾವು ಪವರ್ ಮಾಡಿದ್ದೀವಿ, ಇದಕ್ಕೆ ನಾವು ದುಡ್ಡು ಕೊಡ್ತಾ ಇದ್ದೀವಿ. ಜೊತೆಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಕೂಡ ನಮ್ಮ ಜೊತೆಗೆ ಇದ್ದಾರೆ. ಮಾನ್ಸೂನ್ ಹಿಲ್ ಭಾಳ ಯುನೀಕ್ ಇದೆ. ಬೇರೆ ಈ ದೇಶದಲ್ಲಿ ಬೇರೆ ಒಂದೇ ಒಂದು ರನ್ ಇದೆ. ಸತಾರಾದಲ್ಲಿ ಒಂದೇ ಒಂದು ಇದೆ. ಇದು ಸೆಕೆಂಡ್ ರನ್ ಇದೆ. ಸೊ ಇದು ಕರ್ನಾಟಕದ್ದು ಮತ್ತು ಬೆಂಗಳೂರದ್ದು ಐಕಾನಿಕ್ ರನ್ ಆಗುತ್ತೆ ಅಂತ ನಾನು ಭಾವಿಸುತ್ತೇನೆ. ಇದು ಪ್ರತಿ ವರ್ಷ ಆಗುತ್ತೆ. ಇದು ಒಂದು ವರ್ಷ ಅಲ್ಲ, ನೆಕ್ಸ್ಟ್ ಇಯರ್ ಯಾವಾಗಲೂ ಆಗ್ತಾ ಇರ್ತದೆ. ಇದು ಸೆಲ್ಫ್ ಸಸ್ಟೈನಿಂಗ್ ಮಾಡುವುದು ಅಂತ ನಮ್ಮ ಧ್ಯೇಯ ಇದೆ. ಯಾಕೆಂದರೆ ಇದು ಸಶಕ್ತ ಕರ್ನಾಟಕ ಅಂತ ಈ ವರ್ಷ ಬಜೆಟಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಇದಕ್ಕೆ ಘೋಷಿಸುತ್ತಾರೆ. ಅವರು 4 ಜಿಲ್ಲೆಗಳಲ್ಲಿ ಅದು ದೊಡ್ಡ ರನ್ ಮಾಡ್ತೀವಿ ಮತ್ತು 10 ಜಿಲ್ಲೆಗಳಲ್ಲಿ ಸಣ್ಣ ರನ್ ಮಾಡ್ತೀವಿ. ಸೊ ಸಶಕ್ತ ಕರ್ನಾಟಕದಲ್ಲಿ ನಾವು ಮ್ಯಾರಥಾನ್ ರನ್ ಮಾಡುವುದು ಮತ್ತು ಪಬ್ಲಿಕ್ಕಿಗೆ ಮತ್ತು ಸಿಟಿಸನ್ಸಿಗೆ ಒಳ್ಳೆ ಆರೋಗ್ಯ ಇರಲಿ, ಆ ದಿಕ್ಕಲ್ಲಿ ಕರ್ನಾಟಕ ಸರ್ಕಾರ ನಾವು ಮುಂದೆ ಬಂದಿದ್ದೀವಿ ನಾವು. ಸೊ ಇದಕ್ಕೋಸ್ಕರ ಮಾನ್ಸೂನ್ ಹಿಲ್ ರನ್ ಇಸ್ ಒನ್ ಆಫ್ ದ್ಯಾಟ್. Excited to unveil the second edition of the Divyashri Nandi Hills Monsoon Run. We hope to see everybody at the starting line on 9th August 2026. And we hope to continue doing this each and every year, building active and conscious living communities, welcoming you into our parks as well as our communities, and also making sure that the communities that we are building are healthy, are built around something sustainable and respecting the natural ecosystem already present there. We are proud to support the Sashakta Karnataka initiatives and being part of the Divyashri Nandi Hills Monsoon Run. Last year we had 3,000 runners, and this year we are welcoming 5,000 runners to the starting line. We have been planning for this run for so many years, and because of help from DYS, Government of Karnataka, last year we could do it. This is meeting of the fitness, the nature and the beautiful climate which is very, very unique to Nandi Hill. Beautiful mountains,
beautiful clouds, and that was the idea. It's very tough event, but it's also very, very interesting event. And this year we are going to look at least 5,000 runners joining us, and this is becoming India's topmost event. And in next 3-4 years, this will become world's one of the most prominent event. So see you all on 9th August 2026.